ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿ ಶುಭಫಲಗಳನ್ನು ಹೇಳಬೇಕಾಗಿದೆ. ಯಾಕೆ ಅಂತಂದರೆ ಈ ಒಂದು ರಾಶಿಗೆ ಶನೇಶ್ವರನು ಷಷ್ಠ ಭಾವದಲ್ಲಿದ್ದಾನೆ. ಷಷ್ಠ ಭಾವದಲ್ಲಿ ಇರೋದರಿಂದ ಶನೇಶ್ವರರು ವಿಶೇಷವಾಗಿರ್ತಕ್ಕಂಥ ಶುಭಫಲವನ್ನೇ ಕೊಡಬೇಕಾಗಿದೆ. 6, 12, 3, 11 ಕೆಲವೊಂದಷ್ಟು ಭಾಗಗಳನ್ನು ನಾವು ಚಿಂತನೆ ಮಾಡ್ತೀವಿ. ಕೆಲವು ಪಾಪಗ್ರಹಗಳು ಕೆಲವು ಜಾಗದಲ್ಲಿ ಇದ್ದರೆ ಒಳ್ಳೆಯದು, ಕೆಲವು ಪಾಪಗ್ರಹ ಇಲ್ಲದೆ ಇದ್ದರೆ ಒಳ್ಳೆಯದು. ಹೀಗೆ ಶನೇಶ್ವರನು 3ನೇ ಮನೆ 6ನೇ ಮನೆ ಇದು ಭಾಳ 11ನೇ ಮನೆ ಇಲ್ಲಿ ಶುಭಫಲವನ್ನು ಕೊಡ್ತಾರೆ. ಹಾಗಾಗಿ ಶುಭಫಲವನ್ನೇ ಹೇಳಬೇಕು ಅಂತ ಇದೆ. ಹಾಗಾಗಿ ಹೇಳೋದೊಂದೇ ಅಲ್ಲ, ಒಳ್ಳೆಯದು ಕೂಡ ಆಗುತ್ತೆ. ಈ ರಾಶಿ ವಿಶೇಷವಾಗಿರ್ತಕ್ಕಂಥ ತುಲಾರಾಶಿಗೆ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಇದೆ. ಯಾಕೆ ಅಂದರೆ ಈ ಒಂದು ರಾಶಿಗೆ ಶನೀಶ್ವರನು ಉಚ್ಚ ಆಗ್ತಾನೆ. ಮತ್ತು ಶನೀಶ್ವರನು ಈ ರಾಶಿಗೆ ಚತುರ್ಥ ಪಂಚಮಾಧಿಪತಿ ಸುಖಾಧಿಪತಿ ಆಗ್ತಾನೆ, ಪೂರ್ವಪುಣ್ಯ ಸ್ಥಾನಾಧಿಪತಿ ಆಗ್ತಾನೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಯಾವುದೇ ರೀತಿಯ ತಪ್ಪು ಮಾಡೋದಕ್ಕೆ ಭಗವಂತ ಬಿಡೋದಿಲ್ಲ. ಯಾಕೆಂದರೆ ಆ ರಾಶಿಯವನು ಉಚ್ಚ ಮತ್ತು ಸುಖಕ್ಕೆ ಪೂರ್ವಪುಣ್ಯಕ್ಕೆ ಕಾರಕ ಗ್ರಹನಾಗ್ತಾನೆ, ಅಂತ ಅಧಿಪತಿನ ಅವನಾಗ್ತಾನೆ. ಹಾಗಾಗಿ ಈ ಒಂದು ರಾಶಿಯವರು ಒಳ್ಳೆಯ ಯೋಚನೆ ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ, ಒಳ್ಳೆಯ ಒಂದು ಚಿಂತನೆ ಇಟ್ಕೊಂಡವರು ಆಗಿರಬೇಕು. ಈ ಒಂದು ತುಲಾರಾಶಿಯವರು ಯಾವ ಕೆಲಸ ಕೈ ಹಾಕಿದ್ರು ಕೂಡ ಅರ್ಧಕ್ಕೆ ಬಿಡೋದಿಲ್ಲ, ಪೂರ್ತಿ ಮಾಡೇ ಬಿಡ್ತಾರೆ. ಯಾಕೆ ಅಂದರೆ ರಿಪುಭಯ ಶೌರ್ಯಂ ಶೌರ್ಯಮರ್ಕಿ ಅಂತ ಹೇಳ್ತಾರೆ. ಶೌರ್ಯಕ್ಕೆ ಶನೇಶ್ವರನೇ ಕಾರಕ, ಶೌರ್ಯಕ್ಕೆ ಕಾರಕನಾಗಿರ್ತಕ್ಕಂಥ ಶನೇಶ್ವರನು ಯಾವುದೇ ಕೆಲಸ ಇದ್ದರೂ ಕೂಡ ತನ್ನ ಪರಾಕ್ರಮದಿಂದ ಗೆಲ್ಲಿಸ್ಕೊಂಡ್ಬರ್ತಾನೆ. ಹಾಗಾಗಿ ತುಲಾರಾಶಿಯವರಿಗೆ ಒಂದು ಚಿಂತನೆ, ಶುಭ ಚಿಂತನೆ ಅಂತ ಹೇಳಬೇಕು. ಈ ಒಂದು ತುಲಾರಾಶಿಯವರಿಗೆ ವಿವಾಹ ಆಗದೇ ಇರೋರಿಗೆ ಮತ್ತು ಸಂತಾನ ಆಗದೇ ಇರೋರಿಗೆ, ಕೆಲಸ ಇಲ್ಲದೆ ಇರೋರಿಗೆ ಎಲ್ಲವರಿಗೆ ಶುಭಫಲಗಳು ಸಿಗುವಂಥ ಯೋಗಗಳು ಇವಾಗ ಪ್ರಾಪ್ತಿಯಾಗ್ತವೆ. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಮಾತುಗಾರರು, ಒಳ್ಳೆಯ ಯೋಚನೆವಂತರು, ಒಳ್ಳೆಯ ಗುಣವಂತರು, ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ಚಿಂತನಶೀಲರು ಆಗಿರ್ತಕ್ಕಂಥ ಒಂದು ರಾಶಿ ಈ ಒಂದು ತುಲಾರಾಶಿ. ಹಾಗಾಗಿ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದರೆ ಸ್ವಲ್ಪ ಇರುಸುಮುರುಸಾಗುತ್ತೆ. ಇವತ್ತು ಚೆನ್ನಾಗಿದ್ದರೆ ನಾಳೆ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಆದರೂ ಕೂಡ ಇವರ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಬಿಟ್ಟರೆ ತೊಂದರೆ ಆಗಲ್ಲ. ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಇವರಿಗೆ ಆಸ್ತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದುಡ್ಡು ಬರಬೇಕಾಗಿದೆ, ಅದೆಲ್ಲ ಇವಾಗ ಬರುತ್ತೆ. ನಿಮ್ಮ ಆಸ್ತಿ ಏನೇನು ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಇತ್ತು ಅದೆಲ್ಲ ಈಗ ಮುಗಿದು ನಿಮಗೆ ಬರುತ್ತೆ. ಕೋರ್ಟಿ ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗ್ತದೆ, ನಿಮಗೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಗೆಲ್ಲುವಂಥ ಯೋಗವು ಕೂಡ ಇದರಲ್ಲಿ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತೆ. ನಿಮ್ಗೆ ತುಂಬ ಕಷ್ಟ ಅನುಭವಿಸಿದ್ದೀರಿ ಮುಂಚೆ, ಕಷ್ಟ ಅಂದರೆ ತುಂಬ ಕಷ್ಟ, ಕುಟುಂಬದಲ್ಲಿ ತೊಂದರೆ ಆಗಿದೆ, ನಿಮಗೆ ದುಡ್ಡು ಕಾಸಲ್ಲಿ ತೊಂದರೆ ಆಗಿದೆ, ವ್ಯವಹಾರದಲ್ಲಿ ತೊಂದರೆ ಆಗಿದೆ, ದಾಂಪತ್ಯ ಮನಸ್ತಾಪ ಆಗಿದೆ, ಮಕ್ಕಳು ಸರಿ ಓದಲ್ಲ ಅಂತ ಬೇಜಾರಿದೆ, ನಮ್ಮ ಸಂಬಂಧಿಕರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅಸಮಾಧಾನ ಇದೆ, ಸಮಾಜದಲ್ಲಿ ಯಾರಿಗೋ ಹೋಗಿ ಬಂದು ಮಾಡೋಕ್ಕೆ ನಿಮಗೆ ಯಾರೋ ನೆಮ್ಮದಿ ಇಲ್ಲ, ಇವೆಲ್ಲ ಆಗಿದೆ ಮುಂಚೆ. ಆದರೆ ಈಗ ಹಾಗಲ್ಲ, ಈಗ ಒಳ್ಳೆಯ ಯೋಗ ಬರುತ್ತೆ. ಈಗ ಒಳ್ಳೆಯ ಯೋಗ ಬಂದ ಮೇಲೆ ನಿಮಗೆಲ್ಲ ಮರ್ತೋಗ್ಬಿಡ್ಬೇಕು, ಅಷ್ಟು ಒಳ್ಳೆಯ ಯೋಗಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಅನುಭವಿಸಿ ಅಂಥ ಸುಖ ಶಾಂತಿ ನಿಮ್ಮ ಜೀವನದಲ್ಲಿ ಸಿಗುತ್ತೆ, ಅಷ್ಟು ಒಳ್ಳೆಯ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದು ಭಾಳ ಸಂತೋಷದ ವಿಚಾರ ಆಗಿದೆ. ಅದಕ್ಕೋಸ್ಕರವಾಗಿ ಹಣಕಾಸು ನಿಮಗೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ, ಆದರೆ ದುಡ್ಡು ನಿಲ್ಲಲ್ಲ, ಖರ್ಚಾಗುತ್ತೆ. ಯಾರ್ದು ದುಡ್ಡು ಇರುತ್ತೆ ಎಲ್ಲರದ್ದು ಖರ್ಚಾಗುತ್ತೆ, ದುಡ್ಡು ಬರೋದು ಖರ್ಚಾಗೋದಕ್ಕೆ ಅಂಥೇಳಿ. ಹಾಗಾಗಿ ಅದು ಖರ್ಚಾಗುತ್ತೆ. ಆದರೂ ಕೆಲವು ಅಸೆಟ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅದು ಮಾಡ್ತೀರಿ, ಮಾಡುವಂಥ ಯೋಗ ಇದೆ. ನಿಮ್ಮ ನೇರವಾದ ಮಾತು, ನೇರವಾದ ನುಡಿ, ಟ್ರಾನ್ಸ್ಪರೆಂಟ್ ಆಗಿ ಕನ್ನಡಿ ಥರ ನಿಮ್ಮ ವ್ಯವಹಾರ, ಯಾವುದು ಮುಚ್ಚುಮರೆ ಇಲ್ಲ, ಏನಿದ್ರು ಎದುರುಗಳೇ ಹೇಳ್ತೀರಿ. ಹಾಗಾಗಿ ನಿಮಗೆ ಜನ ಸ್ವಲ್ಪ ಗೌರವ ಕೊಡ್ತಾರೆ. ಯಾಕೆ ಅಂತಂದರೆ ನೀವೆಲ್ಲ ಒಂದು ನೇರವಾಗಿ ಮಾತಾಡ್ತೀರಿ, ನಿಮ್ಮಲ್ಲಿ ಯಾವುದೇ ಕಲ್ಮಶಗಳಿಲ್ಲ, ಮನಸ್ಸು ಶುದ್ಧವಾಗಿದೆ, ಒಳ್ಳೆ ಮನಸ್ಸು ಆತ್ಮಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಮನಸ್ಸು ಒಪ್ಪಿ ನೀವು ಮಾತಾಡ್ತೀರಿ. ನಿಮ್ಮ ಆತ್ಮವಂಚನೆ ನೀವು ಮಾಡ್ಕೊಳ್ಳಲ್ಲ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ನಿಮ್ಮ ಮನಸ್ಸು, ಮಾತು, ಮತಿ, ವಿಚಾರ, ಯೋಚನೆ, ಚಿಂತನೆ, ಮಾರ್ಗದರ್ಶನ ಇವೆಲ್ಲವೂ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬಡತನ ಇರ್ಬೋದು, ಮಧ್ಯವರ್ಗದಲ್ಲಿ ಇದ್ದರೂ ಕೂಡ ಅಥವಾ ಬಡತನ ಇದ್ದರೂ ಕೂಡ ದುಡ್ಡು ಕಾಸು, ಜೀವನ, ತಿಂಡಿ, ಊಟ ತಿಂಡಿಗೆ ಇನ್ನು ಮುಂದೆ ನಿಮಗೆ ಕೊರತೆ ಆಗಲ್ಲ. ಹಿಂದೆ ಎಷ್ಟೇ ಕಷ್ಟ ಅನುಭವಿಸಿದಿರಿ, ಆದರೆ ಮುಂದೆ ಕೊರತೆ ಆಗಲ್ಲ. ಮತ್ತು ವಿವಾಹ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ವಿವಾಹ ಆಗ್ಬೋದು. ಮತ್ತು ಕೆಲವೊಂದಷ್ಟು ಆಸ್ತಿ ವಿಚಾರದಲ್ಲಿ ಪ್ರಯತ್ನ ಪಟ್ಟರೆ ಮನೆ ತೊಗೊಳ್ಳೋದು, ಪ್ಲಾಟ್ ತೊಗೊಳ್ಳೋದು, ಕೃಷಿ ಜಮೀನು ತೊಗೊಳ್ಳೋದು, ಮತ್ತು ಈ ಥರದ್ದೆಲ್ಲ ಮನೆ ಕಟ್ಟಿಸುವಂಥದ್ದು, ಕಾರ್ ತೊಗೊಳ್ಳೋಂಥ ಈ ಥರ ಯೋಗಗಳೆಲ್ಲ ನಿಮಗೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗುವಂಥ ಯೋಗ ಇದೆ. ಸ್ವಲ್ಪ ಪ್ರಯತ್ನ ಪಡಬೇಕು, ಪ್ರಯತ್ನ ಪಡಿಲ್ಲ ಅಂದ್ರೆ ಆಗಲ್ಲ. ಬುದ್ಧಿ ಭಗವಂತ ಕೊಟ್ಟಿದ್ದಾನೆ, ಪ್ರಯತ್ನ ಪಡಬೇಕು, ಕಷ್ಟಪಡಬೇಕು. ನಾವು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ, ನಾವು ಕಷ್ಟಪಡೋಕ್ಕೆ ರೆಡಿ ಇದ್ದರೆ ಭಗವಂತ ನಾವು ಫಲ ಕೊಡೋಕ್ಕೆ ರೆಡಿ ಇರ್ತಾನೆ. ನಾವು ಯಾವತ್ತೂ ಕೂಡ ಕಷ್ಟಪಡೋದಕ್ಕೆ ನಾವು
ರೆಡಿ ಇರಬೇಕು. ಕಷ್ಟಪಟ್ಟು ದುಡಿತೀನಿ ನಾನು ಅಂತಂದರೆ ನಿಮಗೆ ಏನು ಬೇಕಾದ್ರೂ ಕೇಳಿದ ಭಗವಂತ ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಫಲ ಸಿಗುತ್ತೆ. ನಾನೇನು ಮಾಡಲ್ಲ ಅಂದರೂ ಫಲ ಬರುತ್ತೆ, ನಮಗೇನು ಬರಲ್ಲ, ಹೀಗಾಗತ್ತೆ. ಹಾಗಾಗಿ ಫಲಗಳು ಜೀವನದಲ್ಲಿ ಸಿಗಬೇಕು, ಶಿವಫಲಗಳು ಪ್ರಾಪ್ತಿಯಾಗಬೇಕು. ಹಾಗಾಗಿ ಶುಭ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರಿ, ಎಷ್ಟು ಮಾಡಿದ್ರೂ ನಿಮಗೆ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥ ಚಿಂತನೆ ಇದೆ. ನಮ್ಮ ಕುಟುಂಬದಲ್ಲಾಗಲಿ ಮನೆಯಲ್ಲಾಗಲಿ ನಮಗೆ ಅಭಿವೃದ್ಧಿ ಆಗಲಿಲ್ಲ, ಇವತ್ತಿಗೆ ಆಯಿತು, ನಾಳೆ ದೇವ್ರು ಕೊಟ್ಟರು ಊಟ ಮಾಡಬೇಕು, ಹಂಗಾಗ್ಬಿಡುತ್ತೆ. ಯಾಕೆಂದರೆ ಇವತ್ತು ದೇವ್ರು ಕೊಟ್ಟಿದ್ದಾನೆ, ಇವತ್ತು ನಾನು ಊಟ ಮಾಡ್ತೀನಿ, ನಾಳೆ ದೇವ್ರು ಕೊಟ್ಟರೆ ಊಟ ಮಾಡ್ತೀನಿ ಅಂದರೆ ಆ ಒಂದು ಸ್ಥಿತಿ ಬಂದುಬಿಡುತ್ತೆ. ಆ ಒಂದು ಸ್ಥಿತಿ ಅಂತಂದರೆ ಭಗವಂತ ನಮಗೆ ಏನು ಕೊಟ್ಟರು ಒಂದು ನಮಗೆ ಸಾಕಾಗ್ತಾ ಇಲ್ಲ ಅಂದರೆ ಕಮಿಟ್ಮೆಂಟ್ ಆಗಿದೆ ಒಂದು. ಎರಡನೇದಾಗಿ ಉಳಿತಾ ಇಲ್ಲ, ನಾನು ಒಂದು ಮಕ್ಕಳಿಗೋ ಅಥವಾ ಜೀವನಕ್ಕೋ ಒಂದು ಮನೆ ಮಾಡಬೇಕು, ನಾನು ಸ್ವಲ್ಪ ಜಮೀನು ಊರಲ್ಲಿದ್ದರೆ ಅದನ್ನು ಇಟ್ಕೋಬೇಕು, ಅದನ್ನು ಮಾರಬಾರ್ದು, ಈ ಥರದ್ದಿರುತ್ತೆ. ಮತ್ತು ಕೆಲಸದಲ್ಲಿ ನನಗೆ ಎಷ್ಟೇ ಕಷ್ಟ ಆದರೂ ಕೆಲಸ ಮಾಡ್ಕೊಂಡು ಮುಂದೆ ಹೋಗಬೇಕು, ನಾನು ಕೆಲಸ ಪಟ್ಟು ಸಂಪಾದನೆ ಮಾಡಬೇಕು ಅಂತಿರುತ್ತೆ. ಅದೆಲ್ಲ ಇದ್ದರೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾಯಿಲ್ಲ ಅನ್ನೋದಿದೆ. ಅಭಿವೃದ್ಧಿ ಆಗತ್ತೆ. ಈಗ ಒಳ್ಳೆಯ ಸಮಯ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಅನುಭವಿಸುವಂಥ ಯೋಗ, ವಾಹನ ಸುಖ ಅನುಭವಿಸುವಂಥ ಯೋಗ, ಮನೆಯ ಸುಖ ಅನುಭವಿಸುವಂಥ ಯೋಗ, ಆಮೇಲೆ ದಾಂಪತ್ಯ ಸುಖ, ಶಾಂತಿ, ನೆಮ್ಮದಿ, ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಅವರ ಆಶೀರ್ವಾದ ಸಿಗ್ತದೆ ನಿಮಗೆ, ಅದೆಲ್ಲ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ನಿಮ್ಮ ಒಂದು ಚಿಂತನೆ ವಿವೇಚನೆಗೆ ಬಿಟ್ಟು ನೀವೆಲ್ಲ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಅಷ್ಟೇ, ಪ್ರಯತ್ನ ನೀವೇ ಮಾಡಬೇಕಾಗತ್ತೆ. ಇದು ಮಾಹಿತಿ ಅಂತಂದರೆ ನಿಮಗೆ ಬರತಕ್ಕಂಥ ಎಲ್ಲ ನಾವು ನಿಮಗೆ ಋಣಾತ್ಮಕವಾಗಿ ಹೇಳ್ತೀವಿ. ಈ ಇವರೆಲ್ಲ ಕಷ್ಟದ ಬಗ್ಗೆ ಹೇಳ್ತಾರಲ್ಲ ಅಂತ ಚಿಂತನೆ ಮಾಡೋಕ್ಕೋಗ್ಬೇಡಿ. ಇದೆಲ್ಲ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ಥರ ಇರಬಹುದು, ಈ ಥರ ಮಾಡ್ಕೊಳ್ಳಿ, ಈ ಥರ ಆಗ್ಬೋದು, ಈ ಥರ ನಿಮಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಇಂಥ ಸಂದರ್ಭ ನಿಮಗೆ ಹೀಗಿದೆ ಅಂತ ಸೂಚನೆ ಕೊಡ್ತೀವಿ. ಯಾವುದೇ ಒಂದು ಮುಂದೆ ಬರತಕ್ಕಂಥದ್ದ ಕಂಡುಹಿಡಿದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಂದೆ ಏನಾಗುತ್ತೆ ಏನಾಗಬಹುದು ಅನ್ನುವಂಥ ಚಿಂತನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುತ್ತೆ. ಹಾಗೆ ಇಂಥ ಕಾಯಿಲೆ ಬರಬಾರ್ದು ಅಂತ ಯಾರು ಔಷಧಿ ಕೊಡೋಕ್ಕಾಗಲ್ಲ. ಕಾಯಿಲೆ ಬಂದರೆ ನಾವು ಕೆಲವು ಔಷಧಿನ ಕೊಡ್ಬೋದು. ಹಾಗೆಯೇ ಕೆಲವು ಕಾಯಿಲೆಗೆ ಇರುತ್ತೆ, ಕೆಲವು ಕಾಯಿಲೆಗೆ ಔಷಧಿ ಇರಲ್ಲ. ಹಾಗೆ ಕೆಲವೊಂದಷ್ಟು ನಾವು ಮಾಹಿತಿ ಕೊಡ್ತೀವಿ, ಕೆಲವೊಂದಷ್ಟು ನಮ್ಮ ಗಮನಕ್ಕೆ ಬಂದಿರಲ್ಲ. ನಿಮ್ಮ ಸಮಸ್ಯೆಗಳು ಬಂದಾಟ ಸಮಸ್ಯೆ ಹೇಳ್ತೀವಿ, ಇನ್ನು ಹೆಚ್ಚಿಗೆ ಇರತಕ್ಕಂಥ ಸಮಸ್ಯೆಯನ್ನು ಅದಕ್ಕೆ ನೀವು ಆ್ಯಡ್ ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ಕೋಬೇಕು. ಮತ್ತು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು. ಇಂತಹ ಸಮಸ್ಯೆಗಳು ಇಂಥ ಇದೆ ಅಂತಂದಾಗ ನಿಮ್ಮ ಜಾತಕದಲ್ಲೂ ಆ ಸಮಸ್ಯೆ ಇದ್ದರೆ ನಿಮಗೆ ಹೆಚ್ಚಾಗ್ತದೆ, ಜಾತಕದಲ್ಲಿ ಇಲ್ಲ ಅಂದರೆ ಅದಕ್ಕೆ ನಿಷ್ಕ್ರಿಯ ಆಗ್ತದೆ. ಹಾಗೆ ಅಂಥ ಒಂದು ಸಂದರ್ಭ ಬಂದಾಗ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇದ್ದು ಆಡಳಿತವನ್ನು ಮಾಡ್ತಕ್ಕಂಥ ಯೋಗವು ಕೂಡ ಮಕ್ಕಳಿಗಿದೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಜ್ಞಾನದ ಬಗ್ಗೆ ಭಾಳ ಗಮನ ವಹಿಸಬೇಕು, ಅವರ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು, ತಂದೆ ತಾಯಿ ಬಗ್ಗೆ ಕಾಳಜಿ ವಹಿಸಬೇಕು. ಇವೆಲ್ಲ ನೀವು ಮಾಡೋದ್ರಿಂದ ನಿಮಗೆಲ್ಲ ರೀತಿಯ ಅನುಕೂಲ ಆಗ್ತದೆ. ಜೀವನದಲ್ಲಿ ಸಂಪತ್ತು ಅಂದರೆ ದುಡ್ಡನ್ನು, ಧನ ಸಂಪತ್ತು ಅಂದರೆ ಸಂಪತ್ತಲ್ಲ, ನಮ್ಮ ಕುಟುಂಬ ಒಂದು ಸಂಪತ್ತು, ಜೀವನವೇ ಒಂದು ಸಂಪತ್ತು, ನಮ್ಮ ಯೋಚನೆ ಒಂದು ಸಂಪತ್ತು. ಇವೆಲ್ಲ ನಮ್ಮ ಸಂಪತ್ತು ಅಂತ ಹೇಳ್ತೀವಿ. ಇದರಿಂದ ನಮ್ಮ ಲಾಭ ಪಡ್ಕೋಬೋದು. ನಮ್ಮ ಒಳ್ಳೆಯ ಯೋಚನೆಯಿಂದ ಒಳ್ಳೆಯ ವ್ಯಕ್ತಿಗಳನ್ನು ನಾವು ವ್ಯಕ್ತಿಗಳಾಗಿ ಪರಿವರ್ತನೆ ಆಗ್ಬೋದು, ಒಳ್ಳೆಯ ಚಿಂತನೆಯಿಂದ ಒಳ್ಳೆಯ ಸಮಾಜವನ್ನು ಪರಿವರ್ತನೆ ಮಾಡ್ಬೋದು, ಒಳ್ಳೆಯ ಒಂದು ಸಂಬಂಧಿಕರಿಂದ ಸಮಾಜ ಒಳ್ಳೇದು ಮಾಡ್ಬೋದು. ಹೀಗೆ ಒಳ್ಳೆಯದು ಎನ್ನುವಂಥದ್ದು ಒಂದು ಶಬ್ದ ಸಮಾಜದಲ್ಲಿ ಎಷ್ಟು ಒಳ್ಳೇದು ಮಾಡುತ್ತೆ, ಆ ವ್ಯಕ್ತಿಗೆ ಎಷ್ಟು ಪೂರಕವಾಗಿರ್ತದೆ, ಆ ವ್ಯಕ್ತಿಗೆ ಎಷ್ಟು ಗ್ರಗತಿಯನ್ನು ಬದಲಾವಣೆ ಮಾಡುತ್ತೆ, ಆ ವ್ಯಕ್ತಿ ಎಷ್ಟು ಕಷ್ಟವನ್ನು ಪರಿಹಾರ ಮಾಡುತ್ತೆ ಅನ್ನುವಂಥದ್ದು ನಮ್ಮ ಚಿಂತನೆಗೆ, ನಮ್ಮ ವಿವೇಚನೆಗೆ ಬಿಟ್ಟಿರ್ತದೆ. ಹಾಗಾಗಿ ನಮ್ಮ ಜಾತಕವು ವಿಶೇಷವಾಗಿ ಅದ್ರ ಬಗ್ಗೆ ಪರಿವರ್ತನೆ ಮಾಡುವಂಥ ಅವಕಾಶವನ್ನು ಕೂಡ ಜಾತಕ ಅಥವಾ ಗ್ರಹಗಳು ಕೂಡ ನಮಗೆ ಅದನ್ನು ಕೊಡುತ್ತೆ ಎನ್ನುವಂಥದ್ದು ಸಂತೋಷ ವಿಚಾರವೇ ಆಗಿರುತ್ತೆ. ಜೊತೆಗೆ ನಿಮ್ಮ ದಾಂಪತ್ಯ ಚೆನ್ನಾಗಿರೋದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿರ್ತಾರೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಕೋರ್ಟ್ ಶತ್ರು ಧ್ವಂಸ ಆಗ್ತದೆ. ಇವೆಲ್ಲ ಇನ್ನು ಮುಂದೆ ಆಗ್ತಕ್ಕಂಥದ್ದು. ಹಿಂದೆ ತುಂಬ ಕಷ್ಟ ಅನುಭವಿಸಿದ್ದೀರಿ ನೀವು, ಮುಂದೆ ಒಳ್ಳೆಯದೇ ಯೋಗಗಳು ನಿಮಗೆ ಬರುತ್ತೆ. ಅದರ ಜೊತೆಗೆ ಕೆಲಸದಲ್ಲಿ ನಿಮಗೆ ಸ್ವಲ್ಪ ಬದಲಾವಣೆ ಆಗ್ಬೋದು ಅಂತ ಇದೆ. ಕೆಲಸದ ಬದಲಾವಣೆ, ಸ್ಥಾನ ಬದಲಾವಣೆ ಮಾಡಿದ್ರೆ ನಿಮಗೆ ಪ್ರಮೋಷನ್ ಸಿಗುತ್ತೆ, ಸರ್ಕಾರದ ಉದ್ಯೋಗ ಸಿಗೋ ಯೋಗ ಇದೆ, ಸರ್ಕಾರಿ ಉದ್ಯೋಗ, ಅರೆ ಸರ್ಕಾರಿ ಉದ್ಯೋಗ ಮತ್ತು ವೃತ್ತಿಪರ ಪ್ರೈವೇಟಾಗಿ ಉದ್ಯೋಗ ಸಿಗುವಂಥ ಯೋಗ ಇದೆ, ಅದು ಯೋಗಗಳು ಒಳ್ಳೆಯದಾಗುತ್ತೆ. ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಪತ್ರಕರ್ತರಿಗೆ ಮತ್ತು ಕೆಲವೊಂದಷ್ಟು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಇದು ಶಿವಫಲವನ್ನು ಕೊಡ್ತಕ್ಕಂಥದ್ದು. ವಿವಾಹದೇ ಇರ್ತಕ್ಕಂಥವರಿಗೆ, ಸಂತಾನ ಆಗದೆ ಇರ್ತಕ್ಕಂಥವರಿಗೆ, ಮನೆ ಕಟ್ಟೋಕ್ಕಾಗದೆ ಕಷ್ಟಪಟ್ಟು ಸೈಟ್ ತೊಗೊಂಡಿರ್ತಾರೆ, ಕಷ್ಟಪಟ್ಟು ಮನೆ ಕಟ್ಟೋಕ್ಕಾಗಲ್ಲ, ಎಷ್ಟು ಕಷ್ಟ ಬಂದು ಆ ಥರ ಇರತಕ್ಕಂಥ ವ್ಯಕ್ತಿಗಳೆಲ್ಲ ಇದು ಶಿವಫಲವನ್ನು ಕೊಡ್ತಕ್ಕಂಥ ಯೋಗಗಳಾಗಿರ್ತದೆ. ಹಾಗಾಗಿ ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನೇಶ್ವರನು ಇವರಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಹಾಗಂತ ನಮಗೆ ಗುರುಬಲ ಬೇಕು ಅಂತ ಹೇಳ್ತೀವಿ, ಎಲ್ಲದಕ್ಕೂ ಗುರು 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 ಅಂತೀವಿ. ಗುರು ಪುಣ್ಯದ ಫಲಕ್ಕೆ ಗುರು ಕಾರಕ. ನಮ್ಗೆ ಒಳ್ಳೇದಾಗೋದಕ್ಕೆ ನಮಗೆ ಸಮಸ್ಯೆ ಇಲ್ಲ, ಸಂದೇಹ ಇಲ್ಲ, ಒಳ್ಳೇದಾಗೋದು ನಮಗೆ ಆಗ್ತದೆ. ಭಗವಂತ ನಮಗೆ ಕೊಡಬೇಕಾದ ನಮಗೆ ಕೊಡ್ತಾನೆ, ನಿಮಗೆ ಕೊಡಬೇಕಾದ ನಿಮಗೆ ಕೊಡ್ತಾನೆ, ಅವ್ರು ಕೊಡಬೇಕಾದ ಅವ್ರು ಕೊಡ್ತಾನೆ, ಯಾರ ಏನು ಕೊಡಬೇಕು ಭಗವಂತ ಕೊಡ್ತಾನೆ. ಆದರೆ ನಮ್ಗೆ ಒಳ್ಳೇದಾಗೋದ್ರ ಬಗ್ಗೆ ನಮಗೆ ಸಂದೇಹ ಇಲ್ಲ, ಯಾಕೆ ಗುರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಇರ್ತದೆ. ಆದರೆ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋಕೆ ನಾವು ಕಷ್ಟಪಡಬೇಕಾಗ್ತದೆ. ಒಳ್ಳೇದಾಗುವಾಗ ತಾನಾಗಿ ಆಗ್ತದೆ, ಅದಕ್ಕೆ ನಾವು ಕಷ್ಟಪಡಬೇಕಾಗಿಲ್ಲ, ಒಳ್ಳೆಯದಕ್ಕೆ ಆಗ್ತದೆ. ಆದರೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಅದನ್ನು ಕಷ್ಟವನ್ನು ನಾವು ಶುಭವನ್ನು ಮಾಡಿ, ಕಷ್ಟವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡೋದು ಭಾಳ ಕಷ್ಟ ಇರ್ತದೆ. ಅಂದರೆ ಕಷ್ಟವನ್ನು ನಾವು ಅದನ್ನು ಕಡಿಮೆ ಮಾಡಿ ಶಿವಫಲವನ್ನು ಅನುಭವಿಸಬೇಕು.
ಮಾಡಬೇಕು. ಬರ್ತಕ್ಕ ಸಮಸ್ಯೆಯನ್ನು ನಿಷ್ಕ್ರಿಯ ಮಾಡೋದು, ಸಮಸ್ಯೆಯನ್ನು ಪರಿಹಾರ ಮಾಡೋದು, ಸಮಸ್ಯೆಯನ್ನು ಸಾಲ್ವ್ ಮಾಡೋದ್ರಲ್ಲಿ ಇದೆಯಲ್ಲ ಅದು ಕಷ್ಟದ ಕೆಲಸ. ಅದನ್ನು ನಾವು ಮಾಡಿಕೊಂಡ್ರೆ ನಮ್ಗೆ ಬರೋದೆಲ್ಲ ಒಳ್ಳೆಯದೇ ಆಗ್ತದೆ. ಎಲ್ಲಿ ಮೈನಸ್ ಇದೆ ಅದೆಲ್ಲ ಪ್ಲಸ್ ಮಾಡಿಕೊಂಡ್ರೆ ನಮ್ಗೆ ಮೈನಸ್ಸೇ ಜೀವನದಲ್ಲಿ ಇರಲ್ಲ, ಎಲ್ಲ ಪ್ಲಸ್ ಆಗಿ ಪರಿವರ್ತನೆಯಾಗಿ ಧನಾತ್ಮಕವಾಗಿ ನಮಗೆ ಬರುತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಶಾಂತಿಯನ್ನು ಅನುಭವಿಸ್ಬೋದು. ಸ್ಥಾನ ಬದಲಾವಣೆ ಆಗ್ಬೋದು, ನೀವು ಪ್ರಮೋಷನ್ ಆಗ್ಬೋದು, ವೃತ್ತಿ ಬದಲಾವಣೆ ಮಾಡುವಂಥ ಯೋಗ ಇದೆ. ಅಲ್ಲದೆ ನಿಮ್ಮ ವೃತ್ತಿಯಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಜಾಯಿಂಟಲ್ಲಿ ಮಾಡ್ತಕ್ಕಂಥ ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಮತ್ತೊಂದು ಇನ್ನೊಂದು ಮಾಡೋದಿದ್ರೆ ಭಾಳ ಜಾಗ್ರತೆ ವಹಿಸಬೇಕಾಗ್ತದೆ. ಅವ್ರ ಜಾತಕ ಕೆಟ್ಟೋಗಿಟ್ರೆ ನಿಮ್ಮ ಜಾತಕ ಕೆಟ್ಟೋಗುತ್ತೆ. ಹಾಗಾಗಿ ಒಂದು ಹಾಲಲ್ಲಿ ಮೊಸರು ಹಾಕಿದ್ರೆ ಹಾಲು ಹಾಳಾಗುತ್ತೆ, ಮೊಸರು ಹಾಳಾಗಲ್ಲ. ಹಾಗಾಗಿ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಹಾಲಿನಂಥ ಜೀವನ ಅಂತ ನಿಮ್ಮದು ಅಷ್ಟು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ತಡ್ಕೊಳ್ಳೋಕ್ಕಾಗಲ್ಲ, ಮನಸ್ತಾಪ ಆಗ್ತದೆ. ಆದರೆ ಕಷ್ಟ ಎಷ್ಟೇ ಪಟ್ಟರೆ ಕೊಟ್ಟರು ಒಳ್ಳೆಯ ಹೆಸರು, ಒಳ್ಳೆಯ ಯೋಚನೆ, ಒಳ್ಳೆಯ ಒಂದು ಸ್ಥಾನಮಾನ ಇಟ್ಟುಕೊಂಡಂಥ ವ್ಯಕ್ತಿಗಳು, ನೀವು ಸಮಾಜದಲ್ಲಿ ಗೌರವ ಇಟ್ಟುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು. ಕಷ್ಟಪಟ್ಟಿರ್ಬೋದು, ಕಷ್ಟ ಎಷ್ಟೇ ಬರಲಿ, ಆದರೆ ಸಮಾಜದಲ್ಲಿ ಬಡತನ ಇದ್ದರೂ ನಮಗೆ ಗೌರವ ಇರಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ನೀವು. ಆದ್ದರಿಂದ ಭಾಳ ಯೋಚನೆ ಮಾಡಿ ಮುಂದೆ ಹೋಗ್ತೀರಿ. ಮತ್ತು ಅದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಜಾತಕ ಚೆನ್ನಾಗಿದ್ದರೆ ಯಾವ ಸಮಸ್ಯೆನೂ ಬರಲ್ಲ. ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಕಷ್ಟ ನಷ್ಟ ದುಃಖ ಏನೇ ಒಂದು ನಿಮ್ಮ ನೋವು ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಅಂದರೆ ಈ ತುಲಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಅವ್ರು ಯಾರೇ ಇದ್ದರೂ ಕೂಡ ಹತ್ತಿರಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ 9 ಶುಕ್ರವಾರ ದಿವಸ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಅವ್ರ ಕಷ್ಟ ನಷ್ಟ ದುಃಖ ಶೋಕ ಎಲ್ಲ ಪರಿಹಾರ ಹೊಂದಿ ಸುಖ ಶಾಂತಿ ಸಮೃದ್ಧಿ ವಸ್ತು ವಾಹನ ಧನ ಕನಕ ಐಶ್ವರ್ಯ ಅವರಿಗೆ ಲಭಿಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.